ನಿಮ್ಗೆ ಮೊಬೈಲಲ್ಲೇ ಕುಂತ್ಕೊಂಡು ನಿಮ್ಮ ಮೋಟ್ರ್ ಆನ್ ಮಾಡ್ಕೋಬಹುದು. ನೀವು ಯಾವುದೇ ನೀವು ಹೈದರಾಬಾದಲ್ಲಿದ್ದು ನಿಮ್ಮ ಹೊಲದಲ್ಲಿ ಮೋಟ್ರ್ ಆನ್ ಮಾಡೋಕೆ ಸತಿಗೆ ಇದು ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಈ ಡ್ರೋನಲ್ಲಿ ನಾವು ಕೆಮಿಕಲ್ ಸ್ಪ್ರೇ ಮಾಡ್ಕೋಬಹುದು ಮತ್ತೆ ಸ್ಪ್ರೆಡ್ ಮಾಡ್ಕೋಬಹುದು. ನಮಗೆ DAP ಅಲ್ಲಿ ಯೂರಿಯಾ ಅಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮೆಕ್ಕೆಜೋಳ ಸೈಲೇಜನ್ನು ಕಟಾವ್ ಮಾಡಿ ಹಾರ್ವೆಸ್ಟ್ ಮಾಡಿ ಅದನ್ನು ಫರ್ಮೆಂಟೇಷನ್ ಆಗಿ ರೈತರಿಗೆ ಅವರು ಡೆಲಿವರಿ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ನಮಸ್ಕಾರ ರೈತರೇ, ನೀವು ನೋಡ್ತಾ ಇದ್ದೀರಾ ಮೋಹನ್ ಅಗ್ರಿಮಾಲ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಭಿಲಾಷ್. ನಾವು ಈಗ ಹೈದರಾಬಾದ್ನ ರೈತ ಬಡಿ ಅಗ್ರಿ ಶೋನಲ್ಲಿ ಇದ್ದೀವಿ. ಈ ಅಗ್ರಿ ಶೋನಲ್ಲಿ ಹೊಸ ತಂತ್ರಜ್ಞಾನ ಅಂದ್ರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಾಗಿ ಯಾವ್ಯಾವ ಟೆಕ್ನಾಲಜಿ ಬಂದಿವೆ, ಈ ಟೆಕ್ನಾಲಜಿ ರೈತರಿಗೆ ಹೇಗೆ ಉಪಯೋಗ ಆಗ್ತದೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ಮಿಸ್ ಮಾಡದೆ ಕೊನೆಯವರೆಗೆ ನೋಡಿ. ಈಗ ನಾವು KSR ಆಗ್ರೋ ಇಂಡಸ್ಟ್ರಿ ಮಷಿನರಿ ತರ ಬಂದಿದ್ವಿ. ಇದು ನೋಡ್ಬೋದು ನೀವು, ಇದು ಮಲ್ಟಿ ಹಾರ್ವೆಸ್ಟ್ ಅಂತಾನೂ ಕರೀತಾರೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಧಾನ್ಯಗಳನ್ನು ಹಾರ್ವೆಸ್ಟ್ ಮಾಡ್ಕೋಬಹುದು. ನಾವು ಹೊಲದಲ್ಲಿ ಏನು ಕಿತ್ತಿಟ್ಟಿರ್ತೀವಲ್ಲ ಅದು ನಮಗೆ ಈಗ ಹಾರ್ವೆಸ್ಟ್ ಮಷಿನ್ ಎಷ್ಟು ಕಾಸ್ಟ್ಲಿ ಅದಂತ ನಿಮ್ಗೆ ಗೊತ್ತಿರ್ಬೋದು. ಈ 3 ಹಾರ್ವೆಸ್ಟ್ ಮಷಿನ್ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಇದು ಹಸಿಕಾಯಿಗೆ ಸ್ಪೆಷಲ್ ಅಂತಾರೆ. ಅಂದ್ರೆ ನೀವು ಕಿತ್ತಿಟ್ಟಿದ್ದ ಏನ್ ಕಾಳು ಇರ್ತಾವಲ್ಲ ಅದು ಹಸಿ ಇರುವಾಗ ಈ ಮಷಿನ್ ಹಾಕಿದ್ರೆ ಸ್ವಲ್ಪ ಬೆಟರ್ ರಿಸಲ್ಟ್ ಕೊಡುತ್ತೆ. ಇದು ಹಸಿಕಾಯಿ ಮತ್ತು ಒಣಕಾಯಿ ಎರಡು ಮಿಷಿನ್ಗೆ ಇದು 2 ಹಾರ್ವೆಸ್ಟ್ಗೆ ಬರ್ಬೋದು. ಇದು ನೆಕ್ಸ್ಟ್ ಅದು ಬಂದ್ಬಿಟ್ಟು ಸ್ಟೋರೇಜ್. ಅಂದರೆ ನೀವು ಹಾರ್ವೆಸ್ಟ್ ಮಾಡಿರ್ತಾರಲ್ಲ ಆ ಕಾಳುಗಳನ್ನು ಸ್ಟೋರ್ ಮಾಡಿಕೊಂಡು ಅಲ್ಲಿ ಹಂಗೆ ರಾಶಿ ಮಾಡಿ ಮ್ಯಾಗಡೆ ಸ್ಟೋರ್ ಮಾಡ್ಬೋದು. ಟೋಟಲ್ ಆಗಿ ಇದು ಕಾಸ್ಟ್ ಬಂದ್ಬಿಟ್ಟು 4,70,000 ಅಂತಿದ್ದಾರೆ ಇಲ್ಲಿ ಸ್ಟಾಲ್ದವರು. ಇದು ಕಾಸ್ಟ್ ಬಂದ್ಬಿಟ್ಟು 5,70,000 ಅಂತಾರೆ. ಅದು ಕಾಸ್ಟ್ ಬಂದ್ಬಿಟ್ಟು 6,50,000 ಅಂತಿದ್ದಾರೆ. ಇದ್ರ ಬಗ್ಗೆ ಏನೇ ಮಾಹಿತಿ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ರೈತರೇ, ನಾವು ಈಗ ಮಹೀಂದ್ರ ಹಾರ್ವೆಸ್ಟರ್ ಮೆಷಿನ್ ಹತ್ರ ಬಂದಿದ್ವಿ. ಈಗಿನ ಕಾಲದಲ್ಲಿ ನೀವು ಹಾರ್ವೆಸ್ಟ್ ಮೆಷಿನ್ ನೋಡ್ಬೋದು, ದೊಡ್ಡದಾಗಿರುತ್ತೆ. ಹಾಗೆ ನಮ್ಮ ಹೊಲದಲ್ಲಿ ಅದು ಹಾರ್ವೆಸ್ಟ್ ಮೆಷಿನ್ ಬರೋಕೆ ಕಷ್ಟ ಆಗುತ್ತೆ. ಈ ಸಣ್ಣ ಹಾರ್ವೆಸ್ಟ್ ಮೆಷಿನ್ ಯಾವ ರೀತಿ ಅಂತಂದ್ರೆ, ಅದರಲ್ಲಿ ಸಣ್ಣ ಹಾರ್ವೆಸ್ಟ್ ಮೆಷಿನ್ ಮಹೀಂದ್ರ ಹಾರ್ವೆಸ್ಟ್ ಮೆಷಿನ್ ಚೈನ್ ರೀತಿ ಇರುತ್ತೆ. ಇದು ಹೊಲದಲ್ಲಿ ಏನೇ ಕೆಸರಿದ್ರು ಆ ಹೊಲದಲ್ಲಿ ಸಿಗಿಬೀಳೋದಿಲ್ಲ. ಇದರಿಂದ ರೈತರಿಗೆ ಜಲ್ದಿ ಹಾರ್ವೆಸ್ಟ್ ಆಗಿ ರೈತರ ಸಮಯನೂ ವ್ಯರ್ಥ ಆಗೋದಿಲ್ಲ. ಸೊ ಇದು ಬಂದ್ಬಿಟ್ಟು ಅಕ್ಕಿ ಏನಾದ್ರು ಹಾರ್ವೆಸ್ಟ್ ಮಾಡ್ಬೇಕಾಗಿತ್ತಂದ್ರ ಗದ್ದೆ ಹಾರ್ವೆಸ್ಟ್ ಇತ್ತಂದ್ರೆ ಈ ಮಷಿನ್ ಬಹಳ ಅಂದ್ರೆ ಬಹಳ ಉಪಯೋಗ ಆಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರ ಅಂತಂದ್ರೆ, ಗದ್ದಿ ಹೊಲದಲ್ಲಿ ಗಿಡಗಳು ಗಾಳಿಗೆ ನೆಲಕ್ಕುರುಳೋದು ಬಹಳ ಸಹಜ. ಈ ಮಷಿನ್ ಅದರಲ್ಲಿ ಸ್ಪೆಷಲ್ ಅಂತೆ. ಅದು ಈ ಕಂಪ್ನಿ ರಿಪ್ರೆಸೆಂಟೇಟಿವ್ ಅವರ ಹತ್ರ ಕೇಳಿ ತಿಳ್ಕೊಂಡಿದೀನಿ. ಅದನ್ನು ಕೂಡ ಸರಿಯಾಗಿ ಎತ್ಕೊಂಡು ಸರಿಯಾದ ರೀತಿಯಲ್ಲಿ ಹಾರ್ವೆಸ್ಟ್ ಮಾಡಿ ರೈತರಿಗೆ ಒದಗಿಸುತ್ತೆ. ಇದು ಬಂದ್ಬಿಟ್ಟು ಚೈನ್ ಇರಲ್ಲ, ಟೈರ್ ಇರುತ್ತೆ. ಇದು ಏನಾಗ್ತಂದ್ರೆ ನಿಮ್ಗೆ ಗೊತ್ತಿರ್ಬೋದು ಚೈನ್ ಯಾವ ರೀತಿ ನಮ್ಮ ಟ್ರಾನ್ಸ್ಪೋರ್ಟಿಂಗ್ ರೋಡ್ ಡ್ಯಾಮೇಜ್ ಮಾಡುತ್ತೆ ಅಂತ. ಇದು ಟೈರ್ ಇರೋದ್ರಿಂದ ನಿಮ್ಗೆ ಈಸಿ ಅಂದರೆ ಈಸಿಯಾಗಿ ನೀವು ಮೂವೇಬಲ್ ಅಂದರೆ ನಿಮ್ಮ ಹೊಲದಿಂದ ಬೇರೆ ಹೊಲಕ್ಕೆ ಅಥವಾ ಮನೆಗೆ ಈ ರೀತಿ ನೀವು ಮೂವೇಬಲ್ ಮಾಡ್ಕೋಬೋದು. ನಮಸ್ಕಾರ ರೈತರೇ, ಈಗ ನಾವು ವಿಘ್ನೇಶ್ವರ ಡ್ರೋನ್ ಪ್ರೈವೇಟ್ ಲಿಮಿಟೆಡ್ ಹತ್ರ ಬಂದಿದ್ದೀವಿ. ಈ ಸ್ಟಾಲ್ ಅಲ್ಲಿ ನಮಗೆ ಹೊಸ ಟೆಕ್ನಾಲಜಿಯಿಂದ ಹೊರಗೆ ಬಂದಿರೋ ಡ್ರೋನ್ಸ್ ಇದಾವೆ. ಇಲ್ಲಿ 50 kg ಇಂದ 30 kg ಡ್ರೋನು ಇದಾವೆ, 50 kg ಡ್ರೋನು ಇದಾವೆ. ನಾವು ಇಲ್ಲಿ ರೈತರು ಏನ್ ತಿಳ್ಕೊಬೇಕಂತಂದ್ರೆ, ಪ್ರತಿ ಸಲ ನಾವು ನೋಡ್ಬೋದು ಪೆಟ್ರೋಲ್ ಪಂಪ್ ಹಾಕೊಂಡು ಸ್ಪ್ರೇ ಮಾಡ್ತೇವೆ. ಇದರಿಂದ ಏನಾಗುತ್ತೆ ಅಂದ್ರೆ ಬಾಡಿ ಸ್ಟ್ರೇನ್ ಆಗುತ್ತೆ. ಪ್ಲಸ್ ನಾವು ಕೆಮಿಕಲ್ ಏನಾದ್ರು ಸ್ಪ್ರೇ ಮಾಡ್ತಿರ್ತೀವಲ್ಲ ಅದು ನಮ್ಮ ಹತ್ತನೇ ಬೀಳೋದ್ರಿಂದ ಅದು ಕೆಮಿಕಲ್ ಎಲ್ಲ ನಮ್ಮ ಬಾಡಿಗೆ ಸ್ಪ್ರೆಡ್ ಆಗುತ್ತೆ. ಇದರಿಂದ ಆರೋಗ್ಯ ಹಾಳಾಗುತ್ತೆ, ಪ್ಲಸ್ ಮೈಕೈ ಕೂಡ ಬ್ಯಾನ್ ಆಗುತ್ತೆ. ಸೊ ನಾವು ಈ ಡ್ರೋನ್ ಟೆಕ್ನಾಲಜಿ ನಾವು ಅಗ್ರಿಕಲ್ಚರ್ ಅಲ್ಲಿ ಇನ್ನೋವೇಷನ್ ಆಗಿದೆ ಅಂತ ನಾವು ಅದು ಏನಾದ್ರು ಉಪಯೋಗ ಮಾಡಿದ್ರೆ ಭಾಳ ಹೆಲ್ಪ್ ಆಗುತ್ತೆ. ಈ ಡ್ರೋನ್ ಅಲ್ಲಿ ನಾವು ಕೆಮಿಕಲ್ ಸ್ಪ್ರೇ ಮಾಡ್ಕೋಬಹುದು ಮತ್ತೆ ಸ್ಪ್ರೆಡ್ ಮಾಡ್ಕೋಬಹುದು. ನಮಗೆ DAP ಅಲ್ಲಿ ಯೂರಿಯಾ ಅಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬಾಡಿ ಏನು ಪೇನ್ ಆಗೋದಿಲ್ಲ, ಪ್ಲಸ್ ಹೊಲದಲ್ಲಿ ಕಾಲಿಡೋ ಅವಶ್ಯಕತೆನೇ ಇರೋದಿಲ್ಲ. ಡೈರೆಕ್ಟ್ ಇದು ಯಾವ ರೀತಿ ಟೆಕ್ನಾಲಜಿ ಅಂತಂದ್ರೆ GPS ಮುಖಾಂತರ ನೀವು ಹೊಲದ ದಡದಲ್ಲಿ ನಿಂತು ನೀವು ಸ್ಪ್ರೇ ಮಾಡ್ಕೋಬಹುದು. ಸೊ ನಿಮ್ಗೆ 1 ಎಕರೆ ಇರಲಿ 2 ಎಕರೆ ಇಲ್ಲಿ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಕೊಳ್ಳೋಂಥ ಡ್ರೋನ್ಸ್ ಇದಾವೆ, ಪರ್ಸನಲ್ ಆಗಿ ಯೂಸ್ ಮಾಡ್ಕೊಳ್ಳೋಂಥ ಡ್ರೋನ್ಸ್ ಕೂಡ ಇದಾವೆ. ಸೊ ರೈತರೇ, ನಾವು ಈಗ ಟ್ರ್ಯಾಕ್ಟರ್ ಆಟೋ ಕಂಟ್ರೋಲ್ ಮೋಟರ್ ಹತ್ರ ಬಂದಿದ್ದೀವಿ. ಇದು ಯಾವ ರೀತಿ ಅಂತಂದ್ರೆ, ಒಂದ್ಸಲ ನಾವು ಸ್ಟೇರಿಂಗ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡಿವಿ ಅನ್ಕೋ ಆಟೋಮೆಟಿಕ್ ತಾನೇ ಕಂಟ್ರೋಲ್ ಆಗುತ್ತೆ. ಸೊ ನಾವು ಅಲ್ಲಿ GPS ಥ್ರೂ ಅದು ನಮ್ಮ ಸುತ್ತ ಫೀಲ್ಡ್ ಅಲ್ಲಿ ನಮ್ಮ ಏನು ಹೊಲ ಇರುತ್ತಲ್ಲ
ಆ ಹೊಲದಲ್ಲಿ ಎಲ್ಲ ನಾವು GPS ಟ್ರ್ಯಾಕ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಕಂಟ್ರೋಲ್ ಮಾಡ್ಕೊಂಡು ಬರುತ್ತೆ. ಸೊ ಇನ್ನೊಂದು ಇಲ್ಲಿ ನೀವು ನೋಡ್ಬೋದು ಸ್ಟೀರಿಂಗ್, ಅಂದರೆ ನಮ್ಮ ಸ್ಟೀರಿಂಗ್ ಜಾಗದಲ್ಲಿ ಈಗ ನಾರ್ಮಲ್ ನಮ್ಮ ಟ್ರ್ಯಾಕ್ಟರ್ ಇರ್ತದಲ್ಲ, ಆ ಟ್ರ್ಯಾಕ್ಟರ್ ಸ್ಟೀರಿಂಗ್ ಜಾಗದಲ್ಲಿ ಇದು ಇನ್ಸ್ಟಾಲ್ ಮಾಡ್ತಾರೆ. ಅದಾದಮೇಲೆ ಇದು ಡಿಸ್ಪ್ಲೇ, ಅಂದರೆ ನಾವು ಟ್ರ್ಯಾಕ್ಟರ್ ಯಾವ ರೀತಿ ಹೊಂಟಿದೆ ನಮ್ಮ ಹೊಲದಲ್ಲಿ ಸ್ಟೇಟ್ ಲೈನ್ ಆಗಿ ಹೊಂಟಿದೆ ಅಥವಾ ಕ್ರಾಸ್ ಆಗಿ ಹೊಂಟಿದೆ, ನಮ್ಮ ಟ್ರ್ಯಾಕ್ಟರ್ ಏನೇನು ಮಾಡ್ತದೆ ಈ ಡಿಸ್ಪ್ಲೇಲಿ ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಸ್ಯಾಟಲೈಟ್ ರಿಸೀವರ್, ಅಂದರೆ ನಮ್ಮ ಫೀಲ್ಡ್ ಅಂದರೆ ನಮ್ಮ ಹೊಲದಲ್ಲಿ ಅಷ್ಟೇ ಟ್ರ್ಯಾಕ್ಟರ್ ಓಡಾಡಬೇಕು, ಬೇರೆ ಹೊಲದಲ್ಲಿ ಓಡಾಡೋದ್ರಾಗ ನಾವು ನೋಡ್ಕೋಬೇಕಲ್ಲ. ಸೊ ಸ್ಯಾಟಲೈಟ್ ನಮ್ಮ ಫೀಲ್ಡ್ ಇಮೇಜ್ ಏನಿರುತ್ತಲ್ಲ ಅದು ರಿಸೀವ್ ಮಾಡಿಕೊಂಡು ಈ ಡಿಸ್ಪ್ಲೇ ಕೊಟ್ಟಿರುತ್ತೆ. ಈ ಡಿಸ್ಪ್ಲೇಯಿಂದ ಆಟೋಮೆಟಿಕ್ ಆಗಿ ಇದು ಏನು ಮಾಡ್ತದೆ ಅಂತಂದರೆ ಇದು ಹೊಲದಲ್ಲಿ ಟರ್ನ್ ತಗೋತದ. ಸೊ ಇದು ಬೇಸ್ ಸ್ಯಾಟಲೈಟ್ ರಿಸೀವರ್, ಹ್ಯಾಂಡಲ್, ಇದು ಡಿಸ್ಪ್ಲೇ. ಸೊ ಇದೆಲ್ಲ ಬೇಸ್ ಬಂದ್ಬಿಟ್ಟು 4 ಲಕ್ಷ ಅಂತಿದ್ದಾರೆ. ಇವರೇ ಮೇಂಟೆನೆನ್ಸ್ ಮಾಡಿ ನಿಮಗೆ ಇನ್ಸ್ಟಾಲ್ ಮಾಡಿ ಮೇಂಟೆನೆನ್ಸ್ ಯಾವ ರೀತಿ ಇರುತ್ತೆ ಅಂತ ಇವರೇ ಬಂದು ಹೇಳ್ಕೊಡ್ತಾರೆ. ಸೊ ಇದು ಯಾವ ರೀತಿ ರೈತರಿಗೆ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಗೊತ್ತೇ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಆಟೋ ಮತ್ತು ಮ್ಯಾನ್ಯುವಲ್ ಅಂತ 2 ಆಪ್ಷನ್ ಇದೆ. ನಾವು ಇಲ್ಲಿ ಈಗ ಮ್ಯಾನ್ಯುವಲ್ ಅಂತ ಇದ್ರೆ, ಆಟೋ ಅಂತ ಇದ್ದರೆ ಅದು ಆಟೋಮೆಟಿಕ್ ಆಗಿ ತಾನೇ ತಿರುಗುತ್ತೆ, ರೊಟೇಷನ್ ಆಗುತ್ತೆ. ಸೊ ನಾವು ಮ್ಯಾನ್ಯುವಲ್ ಆಗಿ ಮಾಡ್ಕೋಬೇಕಂದ್ರೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದು ನಾವು ಮ್ಯಾನ್ಯುವಲ್ ಆಗಿ ರೊಟೇಟ್ ಮಾಡ್ಕೋಬೋದು. ನಮ್ಮ ಹೊಲದಲ್ಲಿ ಯಾವ ರೀತಿ ನಾವು ಟರ್ನ್ ಬಂದರೆ ಟರ್ನ್ ಮಾಡ್ಕೋಬೋದು, ಏನಾನ ಅಬ್ಜೆಕ್ಟಿವ್ ಬಂದರೆ ಅದನ್ನು ಟರ್ನ್ ಮಾಡ್ಕೋಬೋದು. ಈ ರೀತಿ ಆಟೋಲು ಇರುತ್ತೆ, ಮ್ಯಾನ್ಯುವಲ್ ಆಗಿ ಇರುತ್ತೆ. ರೈತರೇ ನಮ್ಮ ಹೊಲದಲ್ಲಿ ನಮ್ಮ ಹೊಲ ಏನು ಏರೋಪೇರು ಇರುತ್ತಲ್ಲ, ಆ ಏರೋಪೇರನ್ನ ಹೊಲನ ಲೆವೆಲ್ ಮಾಡೋಕೆ ಇದಕ್ಕೆ ಲೆವೆಲರ್ ಅಂತಾರೆ. ಲೇಸರ್ ಲೆವೆಲರ್ ಅಂದರೆ ಇದು ಲೇಸರಿಂದ ಕೆಲಸ ಮಾಡುತ್ತೆ. ಇದು ಯಾವ ರೀತಿ ಅಂತಂದರೆ ನಿಮ್ಮ ಹೊಲದಲ್ಲಿ ಒಂದು ಕಡೆ ಏರ್ ಇರ್ಬೋದು, ಒಂದು ಕಡೆ ತಗ್ಗಿರ್ಬೋದು, ಅದನ್ನು ಸಮ ಮಾಡೋಕೆ ಅಂದರೆ ಲೇವಲ್ ಮಾಡೋಕೆ ಈ ಮಷಿನ್ ಉಪಯೋಗ ಮಾಡ್ತಾರೆ. ಇದು ಟ್ರ್ಯಾಕ್ಟರ್ಗೆ ಅಟ್ಯಾಚ್ ಮಾಡಿ ಉಪಯೋಗ ಮಾಡಬೇಕು. ಈಗ ಟ್ರ್ಯಾಕ್ಟರ್ ಬಂದ್ಬಿಟ್ಟು 45 HP ಅಬೋವ್ ಇದ್ದರೆ ಈ 7 ಫೀಟ್ ಏನು ಲೇಸರ್ ಲೆವೆಲರ್ ಇರ್ತದಲ್ಲ ಅದನ್ನು ನಾವು ಅಟ್ಯಾಚ್ ಮಾಡಿಕೊಂಡು ಕೆಲಸ ಮಾಡ್ಕೋಬೋದು. ನಿಮ್ಮ ಟ್ರ್ಯಾಕ್ಟರ್ HP ಕಡಿಮೆ ಇತ್ತಂದರೆ ಅದನ್ನು ನಾವು ಏನು ಇಂಚ್ ಅಂತಾರಲ್ಲ, ಆ ಮಷಿನ್ ಹೆವಿನ ಸಣ್ಣ ಮಾಡಿಕೊಂಡು ನಿಮ್ಮ ಟ್ರ್ಯಾಕ್ಟ್ರಲ್ಲಿ ಯಾವ ರೀತಿ HP ಯಾವುದು ಅಡ್ಜಸ್ಟ್ ಆಗುತ್ತೆ ನೋಡಿಕೊಂಡು ಈ ಕಂಪ್ನಿಯವರೇ ಮಾಡ್ತಾರೆ. ಇದು ಬಂದ್ಬಿಟ್ಟು ಪ್ರೈಸ್ ವೇರಿಯೇಷನ್ ಇರುತ್ತೆ. ಇದು ಸ್ಟಾರ್ಟಿಂಗ್ ಬಂದ್ಬಿಟ್ಟು 2,80,000 4 ಲಕ್ಷದವರೆಗೂ ಇರುತ್ತೆ. ಸೊ ಈಗ ನಿಮ್ಗೆ ಇದು ಡೆಮೋ ಪೀಸ್ ಆಗಿ ಇಟ್ಟಿದ್ದು. ಇದು ಲೇಸರ್ ಇದು ಸಿಗ್ನಲ್ ಕೊಡುತ್ತೆ. ಇದಕ್ಕೆ ಸಿಗ್ನಲ್ ಕೊಟ್ಟ ತಕ್ಷಣ ಇದೇನು ಮಾಡುತ್ತೆ ಅಂತಂದರೆ ಅದು ಅಪ್ ಆ್ಯಂಡ್ ಡೌನ್ ಅದು ನೋಡ್ಕೊಳ್ಳುತ್ತೆ. ಈಗ ಪ್ರತಿಯೊಬ್ಬ ರೈತರಿಗೂ ಒಂದೊಂದು ಗದ್ದೆ ಹೊಲದಾಗ ಲೆವೆಲ್ ಬೇಕಾಗುತ್ತೆ, ಯಾಕಂದರೆ ನೀರು ಸಮವಾಗಿ ನಿಲ್ಲಬೇಕು. ಒಂದು ಕಡೆ ಹೋಗೋ ರೀತಿಯಲ್ಲಿ ಮಾಡ್ಕೋಬೋದು. ಅಂದರೆ ನಿಮ್ಮ ಹೊಲ ಯಾವ ರೀತಿ ಸಮತಟ್ಟಾಗಿರ್ಬೇಕು, ಏರಪೈರೆ ಇರಬೇಕು, ಇದ್ರ ಮ್ಯಾಗ ನಾವು ಡಿಸೈಡ್ ಮಾಡ್ಕೋಬೋದು ಮ್ಯಾನ್ಯುವಲ್ ಆಗಿ. ಅದು ಕಂಟ್ರೋಲರ್ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಕೊಂಡಿವಿ ಅದೆಲ್ಲ ನೋಡ್ಕೋಬೋದು ಇದ್ರಾಗ. ಸೊ ರೈತರ ಈಗ ನಾವು NZC ಕ್ಲೈಮೇಟ್ ಸ್ಮಾರ್ಟ್ ಪ್ರಾಜೆಕ್ಟ್ ಅಲ್ಲಿ ಬಂದಿದ್ದೀವಿ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಬಯೋಚಾರ್ ಅನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಬಯೋಚಾರ್ ಅಂತಂದ್ರೆ ಏನು, ಇದು ಒಂಥರ ಆರ್ಗ್ಯಾನಿಕ್ ಕಂಪೋಸ್ಟ್ ಇದ್ದಂಗೆ. ಸೊ ಬಯೋಚಾರ್ ಅಂದ್ರೆ ಯಾವ ರೀತಿ ಮಾಡ್ಬೇಕಂತಂದ್ರೆ ನಮ್ಮ ಹೊಲದಲ್ಲಿರೋ ವೇಸ್ಟ್, ಅಂದ್ರೆ ನಿಮ್ದು ಬೆಳೆ ವೇಸ್ಟ್ ಆಗಿರ್ಬೋದು ಅಥವಾ ಏನು ಹೊಲದ ದಡದಲ್ಲಿ ಏನು ವೇಸ್ಟ್ ಇರುತ್ತಲ್ಲ, ಆ ವೇಸ್ಟ್ನ ನೀವು ಏನು ಮಾಡ್ತೀರಾ, ಸುಟ್ಟು ಬೂದಿ ಮಾಡ್ತೀರಾ. ಇದರಿಂದ ಏನಾಗುತ್ತೆ ಅಂತಂದ್ರೆ ಅದರಲ್ಲಿ ಕಾರ್ಬನ್ ಏನಿರುತ್ತೆ ಅಲ್ಲ ಅದು ಆವಿಯಾಗಿ ಬರೀ ಬೂದಿ ಉಳಿಯುತ್ತೆ. ಸೊ ಇಲ್ಲಿ ಬಯೋಚಾರ ಏನಂತಂದ್ರೆ ಆ ವೇಸ್ಟ್ ಅನ್ನು ತೆಗೆದುಕೊಂಡು ಇವರು ಪೈರೋಲಾಸಿಸ್ ಮೆಥಡ್ ಇಂದ ಇವರು ಒಂದು ಬಯೋಚಾರ್ ಮಾಡ್ತಾರೆ. ಅದು ಆ ರೀತಿ ಮಾಡೋದ್ರಿಂದ ಅದರಲ್ಲಿರೋ ಕಾರ್ಬನ್ ಕಂಟೆಂಟ್ ಹಾಗೆ ಇರುತ್ತೆ. ಸೊ ಆ ಕಾರ್ಬನ್ ಕಂಟೆಂಟ್ ಆಗಿರೋದ್ರಿಂದ ಅದು ಹೊಲಕ್ಕೆ ಹಾಕೋದ್ರಿಂದ ನಮಗೆ ಹೊಲ ಫಲವತ್ತತೆ ಅನ್ನೋದು ಅದರಲ್ಲೇ ಉಳಿಯುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ರಾಸಾಯನಿಕ ಗೊಬ್ಬರಗಳ ಅದರ ರಾಸಾಯನಿಕ ಗೊಬ್ಬರಗಳ ಮನೆ ಏನಾಗುತ್ತಲ್ಲ ಅದು ಕಡಿಮೆ ಆಗುತ್ತೆ. ಸೊ ಇದರಿಂದ ನಿಮ್ಮ ಮನೆಯೂ ಉಳಿತು, ಸೊ ನಿಮ್ಮ ಮಣ್ಣಿನ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಇವ್ರು ಏನು ಮಾಡ್ತಾರೆ ಅಂತಂದರೆ ನಿಮಗೆ ಆ ಬಯೋಚಾರ್ ಮಾಡೋಕ್ಕೆ ಆಗಲಿಲ್ಲ, ಸೊ ಪೈರೋಲಾಸಿಸ್ ಮೆಥಡ್ ನಿಮಗೆ ಬರಲಿಲ್ಲ ಅಂತಂದರೆ ಇವರು ನಿಮ್ಮ ಹೊಲದಲ್ಲಿರೋ ವೇಸ್ಟ್ ತಗೊಂಡು ನಿಮಗೆ ಬಯೋಚಾರ್ ಕೊಡ್ತಾರೆ. ಸೊ ಅವರೇ ಪ್ರೊಸೆಸ್ ಮಾಡ್ಕೊತಾರೆ, ಪೈರೋಲಾಸಿಸ್ ಮಾಡಿಕೊಂಡು ನಿಮಗೆ ಏನದು ಬಯೋಚಾರ ಏನೇನಿರುತ್ತಲ್ಲ ನಿಮಗೆ ಕೊಟ್ಟು ನಿಮ್ಮ ಹೊಲನ ಫಲವತ್ತತೆ ಮೇಂಟೈನ್ ಮಾಡ್ತಾರೆ. ಸೊ ಇದರಿಂದ ಇವರಿಗೇನು ಲಾಭ ಅಂತೀರಾ, ಇವರಿಗೆ ಕಾರ್ಬನ್ ಕ್ರೆಡಿಟ್ಸ್ ಅಂತ ಒಂದು ಟಾಪಿಕ್ ಇರುತ್ತೆ. ಆ ಕಾರ್ಬನ್ ಕ್ರೆಡಿಟ್ಸ್ ಇವರು ಮಾರ್ಕೋಬೋದು. ಅದು ನಿಮಗೆ ಅವಶ್ಯಕತೆ ಇರಲಿಲ್ಲ ಅಂತಂದರೆ ಸೊ ನೀವು ನಿಮ್ಮ ವೇಸ್ಟನ್ನು ಕೊಟ್ಟು ಅವರಿಗೆ ಆರ್ಗ್ಯಾನಿಕ್ ಕಂಪೋಸ್ಟ್ನ ತಗೋಬಹುದು, ನಿಮ್ಮ ಮಣ್ಣಿನ ಹೆಲ್ತ್ನ ಕಾಪಾಡ್ಕೋಬಹುದು. ಸೊ ರೈತರೇ, ನಾವು ಇಲ್ಲಿ ತೇಜ ಟೆಕ್ನಾಲಜಿ ಅವ್ರ ಹತ್ರ ಬಂದಿದ್ದೀವಿ. ಇಲ್ಲಿ ಏನಂತಂದ್ರೆ ಮೋಟರ್ ಮಾತಾಡ್ತದ ಯಾವ ರೀತಿ ಅಂತೀರಾ, ನೀವು ನಾರ್ಮಲ್ ಆಗಿ ಮೋಟರ್ ಆನ್ ಮಾಡೋಕೆ ಹೊಲದಲ್ಲಿ ಹೋಗ್ಬೇಕಾ, ರಾತ್ರಿ ಅನ್ನೋದಿಲ್ಲ ಹಗಲು ಅನ್ನೋದಿಲ್ಲ, ಯಾವ ಟೈಮಿಗೆ ಹೋಗ್ತೀರಾ ನಿಮ್ಗೆ ಗೊತ್ತಾಗೋದಿಲ್ಲ. ಪ್ಲಸ್ ಈಗ ಕರೆಂಟ್ ಯಾವಾಗ ಬರ್ತಾವೋ ನಮಗೆ ಗೊತ್ತಾಗೋದಿಲ್ಲ. ಇವ್ರು ಏನು ಮಾಡ್ತಾರಂತಂದ್ರೆ ಸ್ಮಾರ್ಟ್ ಫ್ಯೂಚರ್ ಎಲ್ಲ ಇನ್ಸ್ಟಾಲ್ ಮಾಡ್ಯಾರ.
ನಿಮ್ಗೆ ಮೊಬೈಲಲ್ಲೇ ಕುಂತ್ಕೊಂಡು ನಿಮ್ಮ ಮೋಟ್ರ್ ಆನ್ ಮಾಡ್ಕೋಬಹುದು. ನಿಮ್ಮ ಕರೆಂಟ್ ಕೂಡ ಫ್ಲಕ್ಚುಯೇಷನ್ ಆದಾಗ ಫ್ಲಕ್ಚುಯೇಷನ್ ಏನಿರುತ್ತೆ ಅಂತ ನಿಮ್ಮ ಮೊಬೈಲ್ ಡಿಸ್ಪ್ಲೇಲಿ ಕಾಣ್ತಾ ಇರುತ್ತೆ. ಸೊ ನೀವು ಮನೇಲಿ ಕುತ್ಕೊಂಡೆ ಮೋಟ್ರ್ ಆನ್ ಆಫ್ ಮಾಡ್ಕೋಬಹುದು. ಇದರಿಂದ ಏನಂತೀರಾ, ರೈತರಿಗೆ ಹೊಲಕ್ಕೆ ಹೋಗೋದು ತಪ್ಪೆ. ನೀವು ಯಾವುದೇ ನೀವು ಹೈದರಾಬಾದಲ್ಲಿದ್ದು ನಿಮ್ಮ ಹೊಲದಲ್ಲಿ ಮೋಟ್ರ್ ಆನ್ ಮಾಡೋಕ್ಕೆ ಸತಿಗೆ ಇದು ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಇದರಲ್ಲಿ ನಮಗೆ ಇನ್ಬಿಲ್ಟ್ ಸಿಮ್ ಕಾರ್ಡ್ ಇರುತ್ತೆ. ಅವರು 2 years ನಿಮಗೆ 2 years ವಾರಂಟಿ ಕೊಡ್ತಾರೆ ಇವರು. ಸೊ ನಮಸ್ಕಾರ ರೈತರೇ, ಈಗ ನಾವು ಇಲ್ಲಿ ಬಂದ್ಬಿಟ್ಟು ಫಸಲ್ ಅಂದ್ರೆ ಇಲ್ಲಿ ಇದು ಲಾಟ್ ಮೆಷಿನ್ ನೋಡ್ಬೋದು ನೀವು. ಇದು ವೆದರ್ ಅಂದ್ರೆ ನಮ್ಮ ಹವಾಮಾನವೇ ಯಾವ ರೀತಿ ಚೇಂಜಸ್ ಇದೆ ಅಂತಾನು ತಿಳಿಸ್ತದೆ. ನಮ್ಮ ಹೊಲದಲ್ಲಿ ನಮಗೆ ಯಾವ ರೀತಿಯ ರೋಗ ಬಂದಿದೆ ಅಂದರೆ ಲೀಫ್ ಡಿಟೆಕ್ಷನ್ ಸೆನ್ಸರ್ ಇರೋ ಪ್ರಕಾರದಿಂದ ನಮ್ಮ ಹೊಲದಲ್ಲಿ ಯಾವ ರೋಗ ಬಂದಿದೆ, ಯಾವ ರೋಗ, ಅದಕ್ಕೆ ಯಾವ ರೀತಿ ಸೊಲ್ಯೂಷನ್ ಬೇಕು. ಓನ್ಲಿ ಸೆಲೆಕ್ಟೆಡ್ ಕ್ರಾಪ್ಸ್ ಅಂದರೆ ಅವ್ರು ಹೇಳಿದ ಕ್ರಾಪ್ಸ್ಗೆ ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ. ಪ್ಲಸ್ ಇದರಿಂದ ನಮಗೆ ಭೂಮಿಯಲ್ಲಿ ಮಾಯ್ಶ್ಚರ್ ಎಷ್ಟಿದೆ ಅಂತಲೂ ತೋರಿಸ್ತದೆ ಈ ಮಷಿನ್. ನಾವು ಇದು ಭೂಮಿಯಲ್ಲಿ ಪೂರ ಆಳವಾಗಿ ಒಂದು 2-3-4 feet ಒಳಗಡೆ ಹೋಗಿ ಅದನ್ನ 2 to 4 feet ಒಳಗಡೆ ಏನು ಮಾಯ್ಶ್ಚರ್ ಇದೆ ಅಂತ ನಮಗೆ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪ್ನಲ್ಲಿ ನಮಗೆ ಎಲ್ಲ ಇನ್ಫಾರ್ಮೇಷನ್, ವೆದರ್ ಇರ್ಬೋದು, ಸಾಯಿಲ್ ಮಾಯ್ಶ್ಚರೈಸೇಷನ್ ಇರ್ಬೋದು, ಮತ್ತು ಲೀಫ್ನಲ್ಲಿ ಏನಾದರೂ ರೋಗ ಬಂದರೆ ಅಂದರೆ ಎಲೆಯಲ್ಲಿ ಏನಾದರೂ ರೋಗ ಬಂದರೆ ಸೆನ್ಸರಿಂದ ರೋಗ ಯಾವುದು, ಆ ರೋಗಕ್ಕೆ ಯಾವ ಮದ್ದು, ಅದು ಓನ್ಲಿ ಕೂಡ ಸೆಲೆಕ್ಟೆಡ್ ಕ್ರಾಪ್ಸ್ ಅಂತಾನೆ ಹೇಳ್ತಾರೆ. ಇವ್ರು ಹೇಳ್ತಾರೆ ಯಾವ ಕ್ರಾಪ್ಸಿಗೆ ಇದು ಬೆಟರ್ ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ. ಈ ಮಷಿನ್ ಭಾಳ ರೈತರಿಗೆ ಭಾಳ ಅಂದ್ರೆ ಭಾಳ ಉಪಯೋಗ. ಇದು ನ್ಯೂ ಟೆಕ್ನಾಲಜಿ ಅಂತಾನೆ ಕರಿಬಹುದು. ರೈತರಿಗೆ ಈಗ ನಾವು ಫೀಡ್ ಬಜಾರ್ ಅನ್ನೋ ಸ್ಟೋರಿಗೆ ಬಂದಿದ್ದೀವಿ. ಇಲ್ಲಿ ರೈತರಿಗೆ ಯಾವ ರೀತಿ ಅಂತಂದ್ರೆ ಇಲ್ಲಿ ಮೆಕ್ಕೆಜೋಳ ಸೈಲೇಜ್ ಇಟ್ಟಿದ್ದಾರೆ. ಇವರು ಮೆಕ್ಕೆಜೋಳ ಸೈಲೇಜ್ ಅನ್ನು ಕಟಾವ್ ಮಾಡಿ ಹಾರ್ವೆಸ್ಟ್ ಮಾಡಿ ಅದನ್ನು ಫರ್ಮೆಂಟೇಷನ್ ಆಗಿ ರೈತರಿಗೆ ಅವರು ಡೆಲಿವರಿ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಏನು ಕೌಸ್ ಇರ್ತಾವಲ್ಲ ಅದು ಈಲ್ಡ್ ಕೂಡ ಹೆಚ್ಚಾಗುತ್ತೆ. ಅಂದ್ರೆ ಮಿಲ್ಕಿಂಗ್ ಆಗ್ಬೋದು, ಕೌಸ್ ಆರೋಗ್ಯ ಆಗಿರ್ಬೋದು. ಈಗ ಒಬ್ಬೊಬ್ಬ ರೈತರಿಗೆ ಮೆಕ್ಕೆಜೋಳ ಸೈಲೇಜ್ ತಯಾರು ಮಾಡೋಕೆ ಬರೋದಿಲ್ಲ. ಸೊ ಇವ್ರು ಏನು ಮಾಡ್ತಾರೆ, ಅಂತ ರೈತರಿಗೆ ಫೀಡ್ ಅವೈಲೇಬಲ್ ಮಾಡ್ಕೋತಾರೆ. ಥ್ರೂ ಔಟ್ ಇಂಡಿಯಾ ಅವರು ಟ್ರಾನ್ಸ್ಪೋರ್ಟ್ ಇರ್ತದೆ. ಸೊ ಅದಾದ್ಮೇಲೆ ಇದು ನಾರ್ಮಲ್ ಆಗಿ ಕೌಸ್ಗಳು ಏನು ತಿಂತಿರ್ತಾವಲ್ಲ ಮೇವು, ಅದ್ರ ಜೊತೆಗೆ ಇದು 2 kg ಅಂತ ಈ ರೀತಿಯಾಗಿ ಕೊಟ್ರೆ ಮಿಲ್ಕಿಂಗ್ ಕೂಡ ಜಾಸ್ತಿ ಆಗಿ ಬರುತ್ತೆ. ಹಾಗೆ ಏನು ಕೌಸ್ ಆರೋಗ್ಯಗಳು ಚೆನ್ನಾಗಿರುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ.